Hello students, happy Teachers Day. Today I discuss about very important part of political science. First chapter, the problems of India and their solution. In this chapter we learn today corporate strategy. Corporate strategy means corporate ತಂತ್ರಗಾರಿಕೆ ಅಂತ ಹೇಳಿ. So, a group of administrative measures undertaken by a company to achieve a premeditated target is called corporate strategy. ಕಾರ್ಪೊರೇಟ್ ಸ್ಟ್ರಾಟಜಿ ಅಂದರೆ ಒಂದು ನಿರ್ದಿಷ್ಟ ಉದ್ದೇಶದೊಂದಿಗೆ ಪೂರ್ವ ನಿರ್ಧರಿತವಾದಂತಹ ಗುರಿಗಳನ್ನು ತಲುಪಲಿಕ್ಕೆ ಕಂಪನಿ ಅಥವಾ ಸಂಘಟನೆ ಕೈಗೊಳ್ತಕ್ಕಂಥ ವಿವಿಧ ರೀತಿಯ ಆಡಳಿತಾತ್ಮಕ ಪ್ರಯತ್ನಗಳನ್ನು ನಾವೇನಂತೀವಿ ಕಾರ್ಪೊರೇಟ್ ಸ್ಟ್ರಾಟಜಿ ಅಂತ ಹೇಳಿ ಕರಿತೀವಿ ಮಕ್ಕಳೇ. ದ ಕಾರ್ಪೊರೇಟ್ ಸ್ಟ್ರಾಟಜೀಸ್ ಹ್ಯಾಸ್ ಬೀನ್ ದ ಬಿಗ್ಗೆಸ್ಟ್ ಚಾಲೆಂಜ್ ಇನ್ ಫ್ರಂಟ್ ಆಫ್ ಇಂಡಿಯಾ ಸೊಸೈಟಿ ಸಿನ್ಸ್ ದ ಬಿಗಿನಿಂಗ್ ಆಫ್ 21st century. ಇಲ್ಲಿ 21ನೇ ಶತಮಾನದಿಂದ ಕಾರ್ಪೊರೇಟ್ ತಂತ್ರಗಾರಿಕೆ ಅಂತಕ್ಕಂಥದ್ದು ಭಾರತೀಯ ನಾಗರಿಕ ಸಮಾಜಕ್ಕೆ ಒಂದು ದೊಡ್ಡ ಸವಾಲಾಗಿ ಕಂಡು ಬರ್ತಾ ಇದೆ. The present day corporate strategy are using globalized environment and modern technology. ಪ್ರಸ್ತುತ ದಿನದಲ್ಲಿ ಏನಾಗಿದೆ ಅಂತಂದ್ರೆ ಈ ತಂತ್ರಗಾರಿಕೆಯನ್ನ ಜಾಗತೀಕರಣದ ಮತ್ತು ಆಧುನಿಕ ತಂತ್ರಜ್ಞಾನದಲ್ಲೂ ಕೂಡ ಬಳಕೆಯನ್ನು ಮಾಡತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. The main aim of these strategies are maximizing the profit of company. ಇದರ ಮುಖ್ಯವಾದ ಗುರಿ ಏನಿರುತ್ತೆ ಅಂತಂದ್ರೆ ಕಾರ್ಪೊರೇಟ್ ತಂತ್ರಗಾರಿಕೆ ಅತಿ ಮುಖ್ಯವಾದ ಗುರಿ ಅಂದ್ರೆ ಗರಿಷ್ಠ ಲಾಭವನ್ನ ಕಂಪನಿ ಹೊಂದುವಂಥದ್ದೇ ಇದರ ಮುಖ್ಯ ಗುರಿಯಾಗಿರುತ್ತೆ. These affect the people, the society and a country negatively. ಯಾವಾಗ ಒಂದು ಕಂಪನಿ ಅತ್ಯಂತ ಗರಿಷ್ಠ ಪ್ರಮಾಣದಲ್ಲಿ ಲಾಭವನ್ನು ಗಳಿಸಬೇಕು ಅನ್ನೋದಕ್ಕೆ ಈ ಒಂದು ಕಾರ್ಪೊರೇಟ್ ತಂತ್ರಗಾರಿಕೆಯನ್ನು ಬಳಸಲಿಕ್ಕೆ ಶುರು ಮಾಡುತ್ತೋ ಇದು ಜನರ ಮೇಲೆ, ಸಮಾಜದ ಮೇಲೆ ಮತ್ತು ದೇಶದ ಮೇಲೆ, ಒಂದು ದೇಶದ ಮೇಲೆ ಏನಾಗುತ್ತಂದ್ರೆ ನಕಾರಾತ್ಮಕವಾದಂತಹ ಒಂದು ಪರಿಣಾಮವನ್ನ ಬೀರುತ್ತೆ ಮಕ್ಕಳೇ. ಸೊ often the corporate strategies influence the decisions of the government also. ಅಷ್ಟೇ ಅಲ್ಲ ಮಕ್ಕಳೇ, ಈ ಒಂದು ಕಾರ್ಪೊರೇಟ್ ಜ್ಞಾನ ಅಂತಕ್ಕಂಥದ್ದು ಏನ್ ಮಾಡುತ್ತೆ ಅಂತಂದ್ರೆ ಇಲ್ಲಿ ತಂತ್ರಗಾರಿಕೆ ನಮ್ಮ ದೇಶದ ಸರ್ಕಾರ ತೆಗೆದುಕೊಳ್ಳುವಂತಹ ನಿರ್ಧಾರಗಳ ಮೇಲೂ ಕೂಡ ತನ್ನ ಪ್ರಭಾವವನ್ನ ಬೀರುತ್ತೆ. ಸೊ on the positive sides, the same corporate companies can be employed to alleviate social problems like poverty, malnutrition, health, skill training and many other aspects of society through corporate social responsibility or CSR programs. ಆದರೆ ಈ ಒಂದು ಕಾರ್ಪೊರೇಟ್ ಸ್ಟ್ರಾಟಜಿಯನ್ನ ಅಂದ್ರೆ ಒಂದು ಕಾರ್ಪೊರೇಟ್ ತಂತ್ರಗಾರಿಕೆಯನ್ನ ನಾವು ಸಕಾರಾತ್ಮಕ ಒಂದು ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಈ ಒಂದು ತಂತ್ರಗಾರಿಕೆಯನ್ನ ಕಂಪನಿ ಲಾಭಕ್ಕೆ ಬಳಸದೇನೆ ಸಾಮಾಜಿಕ ಸಮಸ್ಯೆಗಳಾದಂಥ ಬಡತನ ಹಾಗೂ ಅಪೌಷ್ಟಿಕತೆ ಮತ್ತು ಆರೋಗ್ಯ, ಕೌಶಲ್ಯ ತರಬೇತಿ ಮೊದಲಾದ ಸಮಾಜದ ಬರ್ತಕ್ಕಂಥ ವಿಷಯಗಳಿಗೆ, ಸಮಾಜದಲ್ಲಿರ್ತಕ್ಕಂಥ ಒಂದು ಸಮಸ್ಯೆಗಳ ನಿರ್ಮೂಲನೆಗೆ ಈ ಒಂದು ತಂತ್ರಗಾರಿಕೆಯನ್ನು ಬಳಸಿದಾಗ ಅದು ಅತ್ಯಂತ ಯಶಸ್ವಿಯಾದಂಥ ಒಂದು ಲಾಭಕರವಾದಂಥ ಮತ್ತು ಸಕಾರಾತ್ಮಕವಾದಂಥ ಒಂದು ವ್ಯವಸ್ಥೆಯಾಗಿ ಕಂಡು ಬರುತ್ತೆ. ಇದಕ್ಕಾಗಿ ಸಾಮಾಜಿಕ ಭದ್ರತಾ ಯೋಜನೆಗಳು ಇಲ್ಲಿ ಮುಖ್ಯವಾದ ಕಾರ್ಯವನ್ನ ಮಾಡಬೇಕಾಗುತ್ತೆ. ನೀವು ನೋಡ್ತಾ ಇದ್ದೀರಾ ಅಂಡರ್ಸ್ಟ್ಯಾಂಡಿಂಗ್ CSR ಇಲ್ಲಿ ಏನ್ ಮಾಡ್ತಾ ಇದೆ ಅಂದ್ರೆ social performance to the people, then the triple bottom line planet, environmental performance and as well as profit, economic performance. ಈ ಮೂರು ಹಿನ್ನೆಲೆಯನ್ನ ನಾವು ಸರಿಯಾದ ಬಳಕೆಯನ್ನ ಈ ಒಂದು ಸಾಮಾಜಿಕ ಭದ್ರತಾ ಯೋಜನೆಯ ಅಡಿಯಲ್ಲಿ ನಾವು ಮಾಡಿದ್ದೇ ನಿಜವಾದ್ರೆ ಇದೊಂದು ಒಳ್ಳೆಯ ಒಂದು ಸಕಾರಾತ್ಮಕವಾದಂತಹ ಒಂದು ತಂತ್ರಗಾರಿಕೆಯಾಗಿ ಕಂಡು ಬರುತ್ತೆ. So the government need to mandate such incentives through appropriate legal measures. ಅದಕ್ಕಾಗಿ ಸರ್ಕಾರ ಈ ಉಪಕ್ರಮಗಳನ್ನ ಜಾರಿಗೆ ತರಲಿಕ್ಕೆ ತನ್ನದೇ ಆದಂತ ಕಾನೂನು ಕ್ರಮಗಳನ್ನ ಇಲ್ಲಿ
ಹೊಂದುವುದು ಅಷ್ಟೇ ಮುಖ್ಯವಾಗುತ್ತೆ. ಓನ್ಲಿ ವಿತ್ ಸಚ್ ಇನ್ಸೆಂಟಿವ್ಸ್ ದ ಇಂಡಿಯನ್ ಸೊಸೈಟಿ ಕ್ಯಾನ್ ಚಾನಲೈಸ್ ದ ಕಾರ್ಪೊರೇಟ್ ಸ್ಟ್ರಾಟಜಿ ಇನ್ ಫೇವರ್ ಆಫ್ ಸೊಸೈಟಿ. ಈ ರೀತಿಯಾಗಿ ಇಲ್ಲಿ ಸಮಾಜದಲ್ಲಿ ಸುಸ್ಥಿರವಾದಂಥ ಜಾಗೃತಿಯನ್ನ ಇಲ್ಲಿ ಮಾಡಿಸಿದಾಗ ಮಾತ್ರ ಕಾರ್ಪೊರೇಟ್ ತಂತ್ರಗಾರಿಕೆಯು ಏನಾಗುತ್ತೆ, ಸಮಾಜದ ಒಂದು ಪರವಾದಂಥ ಅಥವಾ ಸಮಾಜಮುಖಿಯಾದಂಥ ಒಂದು ಕಾರ್ಯನಿರ್ವಹಣೆಗೆ ಸಾಧ್ಯವಾಗುತ್ತೆ ಮಕ್ಕಳೇ. ಥ್ಯಾಂಕ್ ಯು. ಓಕೆ ಡಿಯರ್ ಸ್ಟೂಡೆಂಟ್, ವಾಟ್ ಈಸ್ ಕಾರ್ಪೊರೇಟ್ ಸ್ಟ್ರಾಟಜಿ? A group of administrative measures undertaken by a company to achieve a promulgated target is called corporate strategy. Then one more questions. What is the main aim of corporate strategy? The main aim of corporate strategy is maximize the profit of the company. Okay, one more question. So, what is corporate strategy and write about its present status? So, a group of administrative measures undertaken by a company to achieve a premeditated target is called corporate strategy. And the present-day corporate strategy are using globalized environment and modern technologies. And second point, the main aim of these strategies are maximize the profit of company. These affect the people, the society and country negatively. Often the corporate strategy influence the decisions of the government also.